ನೋಡು, ನಾನು ಇಂತಾಗ ಇಲ್ಲಿ ಗಂಟ ಏನು ಕೇಳೇ ಇಲ್ಲ. ನೀನು ನನ್ನ ತುಂಬ ಚೀಪಾಗಿ ನೋಡ್ಬಿಟ್ಟಿದ್ಯಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾನಂದರೆ ನಿನಗೆ ಅಸಹ್ಯ, ಅಸಡ್ಡೆ, ನೀನು ನಾನಂದರೆ ನಿಂಗೆ ಇಷ್ಟನೂ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಈಗ್ಲೂ ಸಾಲ ಪಾಲ ಅದು ಇದು ಎಲ್ಲನೂ ತಲೆ ಮೇಲೆ ಬಿದ್ದೈತೆ. ಈಗ ನಮ್ಮ ಅಮ್ಮ ಒಂದೇನೇ ನೋಡು, ಬೆಳಿಗ್ಗೆ ಏನೇ ಕೂಲಿಗೆ ಹೋಯ್ತು. ನನ್ನ ತಗೂ 10 ಪೈಸೆ ಕಾಸಿಲ್ಲ. ಬೆಂಗ್ಳೂರಿಗೆ ಹೋಗಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಂಗೆ ತುಂಬ ಬೇಕಾದ್ರೆ ನೀನು ಯಾ ಕೆಲಸ ಹುಡುಕೊಡ್ತೀನಿ ಅಂತನೂ ಹೇಳವ್ರೆ. ಹ್ಞೂ. ನೋಡು, ನೀನೇನು ಬೇಜಾರು ಮಾಡ್ಕೊಂಡಿದ್ದಂಗೆ ಒಂದು 5,000 ರೂಪಾಯಿ ಕಾಸು ಕೊಡು. ಬಂದು ಹಂಗೆ ನೀವು ವಾಪಸ್ ಕೊಟ್ಟು ತೀರಿಸ್ಬಿಡ್ತೀನಿ. ನಿನ್ನ ಕಾಸನ್ನ ನಾನೇನು ಇಟ್ಕೊಳಕ್ಕಿಲ್ಲ. ಹ್ಞೂ. ಇಲ್ಲಿದ್ದು ನನಗೂ ಕೂಲಿನಲ್ಲಿ ಮಾಡಕ್ಕೆ ನನಗೂ ಇಷ್ಟ ಆಯ್ತಾ ಇಲ್ಲ. ನಾನು ಹೋಯ್ತೀನಿ. ನಮ್ಮ ಅಜ್ಜಿ ಯಾರು ಇವಾಗ ಕಾಸು ಕೊಡೋಕ್ಕಿಲ್ಲ. ನಮ್ಮ ಅಮ್ಮನೂ ಈಗ ಕಾಸಿಲ್ಲ, ಏನು ಮಾಡೋದು ಅಂತ ಹೇಳ್ತು. ಅದಕ್ಕೆ ನಾನು ನಿನ್ನನ್ನೇ ಕೇಳ್ತಾ ಇದ್ದೀನಿ. ನೋಡು, ದಯವಿಟ್ಟು ಒಂದು 5,000 ರೂಪಾಯಿ ಕಾಸು ಕೊಡ್ತೀಯಾ? ನಾನು ಯಾವತ್ತೂ ಬಂದ್ಬಿಟ್ಟು ಈ ಥರ ನಿನ್ನ ಹತ್ರ ಕೇಳಿಲ್ಲ. ಬೇಜಾರು ಮಾಡ್ಕೊಂಡು ಕೇಳ್ತಾ ಇವ್ನಿ. ಕಾಸು ಕೊಡ್ತೀಯಾ? ನೋಡಿ, ಉದ್ಧಾರ ಆಗ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ನನಗೇನು ಬೇಜಾರಾಗಕ್ಕಿಲ್ಲ. ಉದ್ಧಾರ ಆಗ ಕೆಲಸ ತಾನೇ ಮಾಡಕ್ಕೆ ಹೋಯ್ತಿರೋದು, ಆರಾಮಾಗಿ ಮಾಡಿ ಕೊಡ್ತೀನಿ. ನೋಡಿ, ದಯವಿಟ್ಟು ಕಷ್ಟಪಟ್ಟು ದುಡ್ದಿರೋ ದುಡ್ಡೇನಿಯ ನಾನು 10 ರೂಪಾಯಿ ಲೆಕ್ಕ ಹಾಕೊಂಡೇನಿಯ ಜೀವನ ಮಾಡ್ತಾ ಇವ್ನಿ. ನನಗೂ ಗೊತ್ತು ಎಷ್ಟು ಕಷ್ಟ ಜೀವನ ಅಂತ ಹೇಳ್ಬಿಟ್ಟು. ನೀವು ಹೆಂಗೆ ನೋಡಿದಿರೋ ಕಷ್ಟವ ನಾನು ಹಂಗೇನಿಯ ನೋಡಿವ್ನಿ. ನೋಡಿ, ದಯವಿಟ್ಟು ಕೊಡ್ತೀನಿ. ಕಾಸ ವೇಸ್ಟ್ ಮಾಡಿದಂಗೆ ಮುರ್ವಾದಿನಾಗ ದುಡ್ಕೊಂಬಿಟ್ಟು ತಗೊಂಬಿಟ್ಟು ಬನ್ನಿ. ಅದು ಬಿಟ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಹಾಳು ಮಾಡಿಕ್ಬಿಟ್ಟು ಬರಬೇಡಿ. ಏನವ ಸೊಸೆ, ಈ ಬಡ್ಡಿ ನನ್ನ ಮಗನ ಇನ್ನೂ ನಂಬ್ತೀಯ ನೀನು? ಈ ಲೋಪರ್ ಬಡ್ಡಿ ನನ್ನ ಮಗ ಇವ್ನು ಎಂತನು ಅಂತ ನಾನು ಕಂಡಿಲ್ವಾ? ನಾನು ಎತ್ತು ಮಗ ಅಲ್ವಾ? ಇವನು ಹುಟ್ಟು ಸೋಮಾರಿ ನನ್ನ ಮಗ. ಇವನು ಸೋಮಾರಿ ತನ್ನ ಬುಡಗಂಟನೂ ಇವನು ಉದ್ದಾರ ಆಗಕ್ಕಿಲ್ಲ. ಇವನು ಲೋಪರ್ ನನ್ನ ಮಗ. ಬೆಂಗ್ಳೂರ್ಗೆ ಹೋಯ್ತಾನಂತೆ. ಬೆಂಗ್ಳೂರ್ಗೆ ಎಲ್ಲೋ ಎಂಡ್ರಿಗೆ ಸಹಾಯ ಮಾಡ್ಕೊಂಡು ಬಿದ್ದಿರಲ್ಲ ಲೋಪರು ಅಂತ ಹೇಳಿದ್ರೆ, ಇಲ್ಲ ಅಲ್ಲಿ ಹೋಗ್ಬಿಟ್ಟು ಲಕ್ಷ ಸಂಪಾದನೆ ಮಾಡ್ಕೊಬತ್ತೀನಿ, ಕೋಟಿ ಸಂಪಾದನೆ ಮಾಡ್ಕೊಬತ್ತೀನಿ ಅಂತ ಹೋಯ್ತೀಯಾ? ಹೋಗು, ಗೊತ್ತಾಯ್ತದ. ಅಲ್ಲಿ ಹೋಗಿ ಆಳು ಬಿದ್ದೋಗು. ಅವಾಗ ನಿಂಗೆ ಬುದ್ಧಿ ಬರೋದು. ಅಲ್ಲಿ ಗಂಟ ಬುದ್ಧಿ ಬರೋಕ್ಕಿಲ್ಲ ನಿನಗೆ. ಮವ, ಹೋದ್ರೆ ಹೋಗ್ಲಿ ಬಿಟ್ಟಾಕಿ. ಇನ್ನೇನು ಮಾಡೋಕ್ಕಾಯ್ತದೆ? ಒಯ್ತೀನಿ ಅಂತ ಹೇಳಿದ್ರೆ ಕಳಿಸ್ಬಿಡೋಣ. ಇದೇ ಕೊನೆ ಚಾನ್ಸ್ ಕೊಡೋಣ. ಈಗ ದೌಲತ್ ಮಾಡ್ಕೊಂಡು ಹೋಯ್ತವನ, ಹೋಗ್ಲಿ ಬಿಡಿ. ಇನ್ನೊಂದು ಕಿತ ಏನೋ ಬಂದಂತ ಕೇಳ್ತಾರ? ಕೇಳೋಕ್ಕಿಲ್ಲ ತಾನೇ. 5,000 ತಾನೇ ಅಂತ ಕೊಟ್ಬಿಡ್ತೀನಿ. ಅತ್ತಾಗ ಹೆಂಗೋನು ಅತ್ತಾಗ ಹೊಂಟೋಗ್ಲಿ. ನಾನೇನು ಕೇಳೋಕ್ಕಿಲ್ಲ. ನಾನು ತಾನೇ ಎಷ್ಟು ಅಂತ ಹೇಳ್ಬಿಟ್ಟು ಇವ್ರಿಗೆ ಬುದ್ಧಿ ಹೇಳ್ಕೊಂಡು ಕುಂತ್ಕೊಳಕ್ಕಾಯ್ತದೆ? ಅವ್ರ ಬುದ್ಧಿ ಅವರು ಬರೋ ಗಂಟನೂ ನಾನು ಏನು ಮಾಡೋಕ್ಕಿಲ್ಲ ಕಣ್ಮವ. ಕೊಟ್ಬಿಡೋಣ ಬಿಡಿ. ತಗ, ಇದ್ರಾಗೆ 5,000 ರೂಪಾಯಿ ಐತೆ ನೋಡು. ಅದೇನೋ ಬೆಂಗಳೂರು ಹೋಗ್ಬಿಟ್ಟು ಅದೇನೋ ಕಿತ್ತು ದಬ್ಬಾಕ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದು ದಬ್ಬಾಕು. ಹಂಗೇನೆ 5,000 ರೂಪಾಯಿ ವಾಪಸ್ ಕೊಟ್ಬಿಡು. ಕಷ್ಟಪಟ್ಬಿಟ್ಟು ದುಡ್ದುಬಿಟ್ಟು ಅಷ್ಟ್ಬಿಟ್ಟು ನಾನು ಇನ್ನೇನು ಕೇಳೋಕ್ಕಿಲ್ಲ ನಿನ್ನ. ಯಾವುದು ವೇಸ್ಟ್ ಖರ್ಚು ಅಂತ ಮಾಡಕ್ಕೆ ಹೋಗ್ಬೇಡ. ತಗ. ಯಾರನೋ 50 ಲಕ್ಷ ಕೊಡೋರು ನಿನ್ನಂಗೆ ಮಾತಾಡೋಕ್ಕಿಲ್ಲ ಬಾ. ಹಾಂ. ನಾನು 50 ಲಕ್ಷ ಸಂಪಾದನೆ ಮಾಡ್ಕೊಂಡು ಬರ್ತೀನಿ. ಆವಾಗ ಗೊತ್ತಾಯ್ತದೆ ನನ್ನ ಬೆಲೆ ಏನು ಅಂತ ಹೇಳ್ಬಿಟ್ಟು. ಅಲ್ಲಿ ಗಂಟನೂ ನಿಂಗಂತೂ ಏನು ಗೊತ್ತಾಗಕ್ಕಿಲ್ಲ ನಿಂಗೆ. ಹ್ಞೂ. ನೋಡು, ಬರ್ತೀನಿ ಬಿಡು. ನಾನೇನಿಯ ಒಂದಿನ ಸಂಪಾದನೆ ಮಾಡ್ಕೊಂಡು ಕಾರ್ ತಗೊಂಡು ನಿನ್ನ ಮುಂದಕ್ಕೆ ಬರ್ತೀನಿ. ತಗೋಬಿಟ್ ಬಾ. ಬ್ಯಾಡ ಅಂದ್ರೆ ಯಾರು? ನೀನು ಸಂತಕಿದ್ರೆ ನನಗೇನು ಹೊಟ್ಟೆ ಉರಿತದ? ನನಗೂ ಖುಷಿ ಆಗಕ್ಕಿಲ್ವಾ? ಅರ್ಥ ಮಾಡ್ಕೊಳ್ಳಿ. ನಮಗೆ ಅಂತ ಅಂಗೈಯಾಗಲ ಜಾಗ ಇಲ್ಲ, ಒಂದು ಮನೆ ಇಲ್ಲ, ಒಂದು ಮಠ ಇಲ್ಲ, ಏನೂ ಇಲ್ಲ. ಅದನ್ನ ತಲೆನಾಗ ಒಸಿ ಮಾಡಿಕೊಳ್ಳಿ. ಸರಿನೇ? ಅದನ್ನ ತಲೆನಾಗ ಇಕ್ಕೊಂಡು ಒಸಿ ವ್ಯವಹಾರ ಮಾಡಿ. ಹೆಂಗೆಂಗೋ ಮಾಡಕ್ಕೆ ಹೋಗ್ಬೇಡಿ. ನಮ್ಮ ತಗು ಕಾಸಿಲ್ಲ, ಎಂಥದೂ ಇಲ್ಲ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇನೇನಿಯಾ? ಸರಿ, ನಿಮ್ಮಿಷ್ಟ. ನೀವು ಹೆಂಗನ ಮಾಡ್ಕೊಂಡು ಎಲ್ಲನ ಹೋಗ್ಕೊಂಡು ದುಡ್ಕೊಂಬಿಟ್ಟು ಬನ್ನಿ ಅಷ್ಟೇ. ಅಲ್ಲ ಕಣವ, ಅವ್ನಿಗೆ ಎಷ್ಟು ಕೊಟ್ರು ವೇಸ್ಟ್ ನೀನು ಕಣವ. ಅವ್ನಿಗೆ ಲೋಪರ್ ನನ್ನ ಮಗನಿಗೆ ಎಷ್ಟು ದುಡ್ಡು ಕೊಟ್ರು ಖರ್ಚು ಮಾಡ್ಕೊಂಡು ಕಳೆದ್ಬಿಟ್ಟು ಬರ್ತಾನೆ ಬಿಟ್ರೆ ಅವನಿಂದ ನಮ್ಗೇನು 10 ಪೈಸದ ಲಾಭನೂ ಇಲ್ಲ, 10 ಪೈಸದ ಉಪಯೋಗನೂ ಇಲ್ಲ ಕಣವ. ಹೋಗಿ ಹೋಗಿ ಅವನು ನಂಬಿ ಕೊಡ್ತೀಗಲ್ಲವ ನೀನು. ಹೋಗಿ ಹೋಗಿ ಅಯ್ಯೋ, ನಿನಗೆ ಏನು ಹೇಳು ನಿಂಗಂತೂ ನಾನು. ಮವ, ಹೋದ್ರೆ ಹೋಗ್ಲಿ ಬಿಡಿ ಮವ. ಇನ್ನೇನು ತಾನೇ ಮಾಡೋಕ್ಕಾಯ್ತದ ಕಣ್ಮವ? ಹೇಳಿ ನೀವೇನೇನಿಯ. ನಾನು ತಾನೇ ಇನ್ನೇನು ಮಾಡಲಿ ಮವ? ಅವ್ನಾಗ ಪೀಡ್ಸ್ಕೊಂಡು ಕುಂತ್ಕೊಂಡ್ರೆ ಮವ. ಪೊದ್ದು ಆಂಟಿ, ಅದೇನೋ ಒಂದು ಸೈಟ್ ಐತೆ ಕಣವ. 10 ಲಕ್ಷನಂತೆ. ಊರಾಗೇನೇ ಸೈಟ್ ಐತಂತೆ. ಅದೇ ಈ ಪಾರಕ್ಕವ್ರ ಅವರ ವಾರ್ಗಿತ್ತಿ ಅವ್ರದಂತೆ. ಅದಕ್ಕೆ ಮಾರ್ತಾವ್ರೆ. ನೋಡ್ತೀಯ ಬಂದು ಊರ ಹತ್ರನೇನಿಯ, ಊರೊಳಗಡೆನೇನಿಯ ಸಂದಕೈತೆ ಜಾಗ 10 ಲಕ್ಷ ರೂಪಾಯಿ. ನೋಡ್ಬಾ ಅಂತ ಹೇಳ್ತು ಮವ. ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ಲಾ? 10 ಲಕ್ಷ ಅಂದ್ರೆ ಇವಾಗ ಎಲ್ಲವ ತರೋದು? ಅಲ್ಲ, ಪೊದ್ದು ಏಳೈತಿ ಅಂತಂದ್ರೆ ಸಂದಕ್ಕೆ ಇರ್ತದೆ. ಸೈಟ್ ಬಗ್ಗೆ ಎರಡು ಮಾತಾಡಂಗಿಲ್ಲ. ಆದ್ರೆ ಕಾಸು ಅದೇ ಮವ, ಈಗ ಒಸಿ ತಕೊಂಡು ಲೋನ್ ಗೀನ್ ಹಾಕಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂಗಡಿ ಹೆಂಗೋ ಸಂದ ಕೊಡ್ತಾ ಇತ್ತಲ್ಲ ಇವಾಗ. ಹೆಂಗೋ ಒಸಿ ನಂದೊಂಚೂರು ಇತ್ತು. ಅದು ಸ್ವಲ್ಪ ಹಾಕ್ಬಿಟ್ಟು ಅಡ್ವಾನ್ಸ್ ಥರ ಕಟ್ಬಿಟ್ಟು ಇನ್ನು ಲೋನ್ ಗೀನ್ ಹಾಕಿಸ್ಕೊಂಡು ತೀರ್ಸಿದ್ರೆ ಆಯ್ತಲ್ಲ ಮವ. ಮವ, ಮನೆ ಇಲ್ಲ, ಮಠ ಇಲ್ಲ, ಏನೂ ಇಲ್ಲ. ಭಿಕಾರಿಗಳ ಥರ ಇದೀವಲ್ಲ ಮವ. ಇಂಥ ಭಿಕಾರಿಗಳು ಜೀವನ ಮಾಡೋಕ್ಕಾಯ್ತದ ಮವ? ನಾವು ತಾನೇ 10 ಲಕ್ಷ ತಾನೇ ನಾನು ಇಷ್ಟು ದಿನ ಕೂಡಿಕೊಂಡಿರೋದು. ಹಂಗೆ ಒಡವೆ ಪಡವೆ ಏನನ್ನ ಇದ್ರೆ ಇಕ್ಬಿಟ್ಟು ಹೆಂಗೋ ತಗೊಳ್ಳೋ ಸೈಡ್ ತಗೊಬಿಡನಿ. ಆಮೇಲೆ ಇನ್ನೊಂದು ವರ್ಷ ಬಿಟ್ಕೊಂಡು ಒಸಿ ದುಡ್ಡು ಕುಡಿಕೊಂಡು ಸಾಲ ಪಾಲ ಎಲ್ಲ ತೀರಿದ ಮೇಲೆ ನಿಧಾನಕ್ಕೊಂದು ಮನೆ ಕಟ್ಕೊಂಡ್ರೆ ಆಗಕ್ಕಿಲ್ವಾ? ಸರಿ ಕಣವ, ನನಗೂ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ. ಒಂದು ಚೀಟಿ ಹಾಕೊಂಡಿದ್ದೀನಿ, 1.5 ಲಕ್ಷದ್ದು. ನಾನು 1.5 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಬಿಟ್ಟು ಕೊಡ್ತೀನಿ ಕಣವ. ನೀನು ಉಳಿದಿದ್ದೇನೋ ಹಾಕ್ಬಿಟ್ಟು ನೋಡೋಣ. ನೀನೇನಿಯ ಮನೆ ಕಟ್ಟಬೇಕು ಅಂತ ಇಷ್ಟೊಂದೆಲ್ಲ ಹೆಣ್ಮಗಾಗಿ ಆಸೆ ಏನಾಗಿದ್ರೆ ನಾನು ಬೇಡ ಅಂತ ಅನ್ನೋಕ್ಕಾಯ್ತದ? ಆಯ್ತು ಕಣವ, ಆಯ್ತು. ಹೆಂಗಮ್ಮವ, ಎಲ್ಲ ಒಳ್ಳೇದಾದ್ರೆ ಸಾಕು. ನಾವು ಮನೆ ಕಟ್ಕೊಂಡು ನಮ್ದು ಒಂದು ಚಿಕ್ಕ ಗೂಡು ಅಂತ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋಣ ಕಣ್ಮವ. ಹಿಂಗೆ ಇದ್ರೆ ದೇವ್ರಣೆ ಆಗಕ್ಕಿಲ್ಲ ಕಣ್ಮವ. ಹಿಂಗೆ ಇದ್ಬಿಟ್ರೆ ನೀವು ಹೇಳ್ದಂಗೆ ಆಯ್ತು ಮವ. ಹೋಗ್ಬಿಟ್ಟು ಅಕ್ಕ ಬರ್ತೀನಿ ಅಂತ ಹೇಳೈತೆ, ತೋರಿಸ್ತೀನಿ ಅಂತ. ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ ಮವ. ನೋಡೋಣ, ದುಡ್ಡೆಲ್ಲ ಹೆಚ್ಚು ಕಮ್ಮಿ ಅರೇಂಜ್ ಮಾಡಿದ್ರೆ ಆಯ್ತು. ಸರಿ ಕಣವ, ಆಯ್ತು. ಹೋಗ್ಬಿಡ್ ಬಾ. ಪೊದ್ದು ಹೇಳವಳೆ ಅಂದರೆ ಅದೆಲ್ಲ ಚೆನ್ನಾಗೇ ಇರ್ತದೆ. ಆದ್ರೂ ಒಂದ್ಕಿತ ನೋಡ್ಕೊಂಬಿಡ್ ಬಾ. ಸರಿ ಮವ. ಎಲ್ಲ ಹೆಣ್ಮಕ್ಳು ಹಿಂಗೆ ಇದ್ಬಿಟ್ರೆ
ಹೆಂಗಿರ್ತದೆ ನನ್ನ ಸೊಸೆ ಏನು ಇಲ್ಲ ಅಂದ್ರೂ ಧೈರ್ಯವಾಗಿ ಎದುರಿಸ್ತಾವಳೆ ಎಲ್ಲನೂ. ಇದ್ರೆ ಹಿಂಗಿರ್ಬೇಕು ಬಿಡು ಅಲ್ವಾ? ಧೈರ್ಯವಾಗಿ ಎದುರಿಸ್ತಾಳೆ ಎಲ್ಲನೂ. ನಾವು ಒಂದು ಗಂಡ್ಸಾಗಿ ಯೋಚನೆ ಮಾಡ್ತಾ ಇದ್ದೀನಿ, ಹೆಂಗ್ಸಾಗಿ ಎಷ್ಟು ಥರ ಯೋಚನೆ ಮಾಡ್ಕೊಂಡು ಮಾಡ್ತಾವಳು ನೋಡು. ಬೆಳಿಗ್ಗೆ ರಾತ್ರಿ ಬರೀ ದುಡಿಯೋದೇ ನಿನಗೆ ಚಿಂತೆ. ಹೆಂಗೋ ಒಳ್ಳೇದಾಗ್ಲಿ. ಎಲ್ಲೇ ಬೊತ್ತಾಳೆ ಅಂತ ಹೇಳ್ತಿದ್ದೆ ಸೈಟ್ ನೋಡಕ್ಕೆ. ಏ ಬೊತ್ತಳಿರು ಏನ್ ಕ್ಯಾಮೆರಾ ಹಾಕಿಲ್ವೇ ಬೊತ್ತಳಿ. ಹೆಂಗೋ ಈ ಸೈಟ್ ಸಂದಕೈತ್ ಬಿಡವ. ಹೆಂಗೋ ಉದ್ರದು ಬಾಕ್ಲು ಇಲ್ಲ ಪೂರ್ವದ ಬಾಕ್ಲು ಎರಡನ್ನೂ ಇಕ್ಕೋಬೋದಲ್ವಾ. ಮನೆ ಕಟ್ಕೊಳ್ಳೋರ್ಗೆ ಸಂದಕೈತೆ. ನಿನ್ ವಾರ್ಗಿತ್ತಿ ಯಾಕೆ ಇವಾಗ ಮಾರ್ತಾವಳೆ ಅಂತ. ಅಯ್ಯೋ ತಾಯಿ, ಅವಳೇನ್ ಮಾಡ್ತಾ ಇದ್ಲು, ನಮ್ ತಾಕ ಸಾಲ ಇಸ್ಕೊಂಡಿದ್ಲು ಹೇಳು. ಅದಕ್ಕೆ ನಾನ್ ಬಾಯಿ ಬಜಾರ್ ಮಾಡ್ಬಿಟ್ಟು ಇಲ್ಲ ನನ್ ದುಡ್ಡು ವಾಪಸ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡ್ಕೊಂಡು ಕುಂತ್ಕೊಂಡಿದ್ದಕ್ಕೆ ಸರಿ ಆಯ್ತದ ಕೊಡ್ತೀನಿ, ಸೈಟ್ ಒಂದು ಮಾರಾಟ ಮಾಡ್ಬಿಟ್ಟು ಹೆಂಗೋ ಕೊಡ್ತೀನಿ ಅಂತ ಹೇಳಿದ್ಲು. ಸದ್ಯ ಸಾಕ್ಬಿಡು, ಮಾರಾಟ ಮಾಡೋಣ ಕೊಡ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಮಾರಕ್ಕೆ ಅಂತ ಇಕ್ಕಿರೋದು ಅಲ್ವೇ. ನನ್ ತಗೋ 5 ಲಕ್ಷ ಇಸ್ಕೊಂಡು ಕೊಟ್ಟೆ ಇಲ್ವಲ್ಲ ಮನೆಯಾಳಿ. ಏನ್ ಅನ್ಕೊಂಡವಳು ಅವಳು ನೋಡು. ಹೆಂಗೋ ಬಿಡಿದಾಗ ಮತ್ತೆ ಮಾರ್ಬಿಟ್ಟು ನೀವು ನೀನು ಸಾಲವತ್ ನೀನು ಎತ್ಕಳಿವಂತೆ. ಸಂಬಂಧದಾಗ ಅದಕ್ಕೆ ಸಾಲ ಕೊಡಬಾರ್ದು ಅಂತ ಹೇಳೋದು. ಸಂಬಂಧಿಕರು ಮಧ್ಯೆ ಸಾಲ ಕೊಟ್ಬಿಟ್ರೆ ವಸೂಲಿ ಮಾಡಕ್ಕಾಯ್ತದ, ಆಮೇಕಿಂತ ಮುನಿಸ್ಕೊತವೆ. ದುಡ್ಡು ಕೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಅದೆಲ್ಲ ಬೇಕಾ ನಿಂಗೆ? ಅಯ್ಯೋ, ಅದಕ್ಕೆ ಇನ್ನೊಂದ್ಕಿಂತ ಸಾಲ ಫಲ ಅಂತ ಸಂಬಂಧಗಳ ಮಧ್ಯೆ ಕೊಡಕ್ ಹೋಗ್ಬೇಡ, ಸಂಬಂಧಗಳು ಉಳಿಯಕ್ಕಿಲ್ಲ. ಕಣವ, ಇನ್ ಕೊಟ್ಟೆನಾ ಬಾ. ಆಗಳವ ಬಂದು ಬಾಬಾ ಬಾಬಾ ಅಂತ ಈ ಸೈಟು ಅಂತ ಹೇಳಿದ್ರಲ್ಲ, ಇದೆ ನಾನು ನಿಂತಿರೋದೇ ಕಣವ ಸೈಟು. ಊರೊಳಗಡೆನೇ ಇರೋದು ನೋಡು. ಇವ್ರದೇನೆಯ ಇವ್ರದ ವಾರ್ಗಿತ್ತಿದೇನೆಯ ಸೈಟು. ಅದಕ್ಕೆ 10 ಲಕ್ಷ ಅಂತ ಹೇಳ್ಬಿಟ್ಟು ಹೇಳವ್ರೆ. ನಾ ಇನ್ನೂ ಸ್ಯಾನೇನಿಯ ಹೇಳ್ತಾ ಇದ್ರು. ನಾನು ಹಂಗೋ ಹಿಂಗೋ ಮಾಡಿ ಎಲ್ಲ ಹೊಸಿ ಕಮ್ಮಿ ಮಾಡ್ಬಿಟ್ಟು ನಿನ್ಗಲ್ವ ಕೊಡಿಸ್ತಿರೋದು. ಅದಕ್ಕೆ ನೀನು ಹೊಸಿ ನೋಡ್ಬಿಟ್ಟು ಹಾಕು ರೇಟ್ನ ಅಂತ ಹೇಳ್ಬಿಟ್ಟು ಹಾಕ್ಸಿ ಹೆಂಗೋ ಮಾತಾಡಿವ್ನಿ. ಚೆನ್ನಾಗೈತೆ ಜಾಗ, ಉತ್ತರ ಪೂರ್ವ 2 ಬಾಕ್ಲೂ ಇಟ್ಕೋಬೋದು. ರೋಡು ಚೆನ್ನಾಗೈತೆ, ಏನಂತ ಸಮಸ್ಯೆನೂ ಇಲ್ಲ ನೋಡು. ಮನೆ ಮುಂದೆ ಹೊಸಿ ಜಾಗನೂ ಆಯ್ತದೆ ನಿನಗೆ ಅಂತ ನನಗೂ ಇಷ್ಟ ಆಯಿತು. ಅದಕ್ಕೆ ನಾನು ನಿನಗೆ ಹೇಳಿದ್ದು, ನೀನು ಪಾಪ ಮನೆ ಕಟ್ಬೇಕು ಕಣಂಟಿ ಅಂತ ಹೇಳ್ತಿದ್ದಲ್ಲ, ತಗತಿಯೇನು ಅಂತ ಹೇಳಿ. ಆಂಟಿ ಸೈಟ್ ಅಂತೂ ತುಂಬ ಚೆನ್ನಾಗೈತೆ. ಎಲ್ಲ ತುಂಬ ಚೆನ್ನಾಗೈತೆ ನೋಡಿ. ಇದೆಲ್ಲನೂ ನನಗೂ ಇಷ್ಟ ಆಯಿತು. ಅದೇ 10 ಲಕ್ಷಕ್ಕಿನ ನಾವು ಹುಸಿ ಕಮ್ಮಿ ಮಾಡ್ಕೊತೀನೋ ಅಂತ ಹೇಳ್ಬಿಟ್ಟು. ಅಲ್ಲ ಊರಾಗಲ್ವಾ, ಅದು ಇನ್ನೂ ಮನೆಗಿನೇ ಕೊಟ್ಟಬೇಕು ಎಲ್ಲ ಮಾಡಬೇಕಲ್ಲ. ಅದಕ್ಕೆ ನಂದು ವ್ಯಾಪಾರ ಏನು ಸಂದಕ್ಕೆ ಆಯ್ತಾಯ್ತು ಇಲ್ಲ ಅಂತಲ್ಲ. ಆದರೆ ಹೊಸಿ ನೋಡಿ ಲೋನ್ಗಿನೆಲ್ಲ ಮಾಡಿಸ್ಕೋಬೇಕು. ನೋಡ್ಕೊಂಡು ಹೊಸಿ ಕಮ್ಮಿ ಗಿಮ್ಮಿ ಮಾಡಿದ್ರೆ ನಮಗೂ ಹೆಂಗೋ ಇದಾಯ್ತದೆ. ನಾನು ಯಾರನ್ನೂ ನಂಬ್ಕೊಂಡಿಲ್ಲ, ನನ್ನ ದುಡ್ಡಾಗ ನಾನೇನೇ ತಗೋತಾ ಇವ್ನಿ. ಅದಕ್ಕೆ ಅಯ್ಯಯ್ಯಯ್ಯ ಅದ್ರಾಗ ಏನವೈತೆ, ನಾನು ವಾರ್ಗಿತ್ತಾಗ ಮಾತಾಡಿ ಎಲ್ಲ ಮಾಡೇನಿ. 10 ಲಕ್ಷ ಹೇಳಿರೋದು. ಇಲ್ಲಿ ಊರಾಗೆಲ್ಲ 12 ಲಕ್ಷ ತನಕ ಹೋಯ್ತಾವ್ ಕಣವ. ಈ ಸೈಟುಗಳೆಲ್ಲ ಮಾರ್ತಾವ್ರಿ. ಈ ಪೊದ್ದು ಬಂದು ಎಲ್ಲ ಮಾತಾಡಿ ಇಲ್ಲ ನಮ್ಗೆ ಗೊತ್ತಿರೋರೆ ನೋಡಿ ಮಾಡಿ ಅಂದಿಟ್ಟು 10 ಲಕ್ಷಕ್ಕೆ ಒಪ್ಕೊಂಡವ್ರಿ. ಇಲ್ಲೆಲ್ಲ 12-13 ಲಕ್ಷ ಕಣವ. ಇಲ್ಲೆಲ್ಲನೂ ಏನು ಕಮ್ಮಿ ಇಲ್ಲ. ಇಲ್ಲ ಹೇಳಮ್ಮಿ, ಕೊಡ್ಬೋದು 10 ಲಕ್ಷ ರೂಪಾಯಿ. ಏನಂತ ಇದಲ್ಲ, ಚೆನ್ನಾಗೈತೆ. ರೋಡು ಗೀಡು ಎಲ್ಲ ಚೆನ್ನಾಗೈತಲ್ಲ, ಆರಾಮಾಗಿ ಮಾಡ್ಬೋದು. ನೋಡು ಹೆಂಗನ ಮಾಡಿ ಇದು ಮಾಡ್ಕೊಂಡು ಲೋನ್ಗಿನ ಹಾಕ್ಸ್ಕೊಂಡು ತಗೊಳಂಗಿದ್ರೆ ತಕ. ನಾನು ಬೇಕಾದ್ರೆ 1 ಲಕ್ಷ 2 ಲಕ್ಷ ನಾನು ಕೊಟ್ಟೇನು ಬೇಕಾರೆ, ನಿಧಾನ ಕೊಟ್ಟಿರ ಆಯ್ತು ನೀನು. ಸರಿ ಆಂಟಿ, ನೀವು ಹೆಂಗೆ ಹೇಳಿದ್ರೆ ಹಂಗೇನೆ. ಇಷ್ಟೆಲ್ಲ ಹೇಳಿದ್ಮೇಲೆ ತಗೊಳಕ್ಕಿಲ್ಲ ಅನ್ನೋಕ್ಕಾಯ್ತದ. ಅಡ್ವಾನ್ಸ್ ಅಂತ ಒಂದಿಷ್ಟು ಕೊಟ್ಬಿಟ್ಟು ಲೋನ್ಗಿನ ಸ್ಯಾಂಕ್ಷನ್ ಆಗಂಗೆ ಮಾಡ್ಕೊತೀನಿ. ಲೋನ್ ಸ್ಯಾಂಕ್ಷನ್ ಆಗಿದ ತಕ್ಷಣನೇ ಹೆಂಗೋ ನಾನೇನೇ ತಗೋತೀನಿ ಇದನ್ನು. ಆಂಟಿ ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ, ಆಮೇಕಿಂತ ನನಗೇನ ಶಾನೆ ರೇಟ್ ಕೇಳಿದ್ರು ಅಂತ ನಾನು ಭಾಳ ದಿನದಿಂದ ಅನ್ಕೋತಾ ಇದ್ದೆ. ಇಲ್ಲ ನಾವು ಒಂದು ಸೈಟ್ ತೆಗೆದ್ಬಿಟ್ಟು ಬಿಟ್ಬಿಡ್ಬೇಕು, ನಿಧಾನ ಕಾಸಿದ್ದಾಗ ಮನೆ ಕಟ್ಟನಿ ಅಂತ. ಪೊದ್ದು ಆಂಟಿ ಒಳ್ಳೆ ಟೈಮ್ಗೆ ಹೇಳ್ತು ನನಗೆ, ಹಿಂಗೆ ಸೈಟ್ ಹಿಂಗೈತೆ ಅಂತ ಹೇಳಿ. ಹೆಂಗೋ ಒಳ್ಳೇದಾಯ್ತು ನನಗೂ. ಇಲ್ಲ ಹೇಳವ, ಒಂದ್ಕಿತ ಮಾತು ಕೊಟ್ಮೇಲೆ ನಾವು ಬೇರೆ ಯಾರಿಗೂ ಕೊಡಕ್ಕಿಲ್ಲ. ಪಾಪ ನೀನು ಕಷ್ಟಪಟ್ಟು ಭಾಳ ಕಷ್ಟಪಡ್ತಾ ಇದೆಯಲ್ಲ ನೀನು. ಅದು ಇದು ಸಂಸಾರ ಗಿಂಸಾರ ಅಂತ ಎಲ್ಲನೂ ಇದು ಮಾಡಕ್ಕೆ ಭಾಳ ಕಷ್ಟಪಡ್ತಾ ಇದೆಯಾ, ನನಗೂ ಕಾಣಿಸ್ತಾ ಐತೆ. ಆಯಿತು ಬಿಡವ, ಯಾರಿಗೂ ಕೊಡಕ್ಕಿಲ್ಲ, ಬೇರೆಯವರಿಗೆ ನಿನಗೆ ಕೊಡ್ತೀನಿ. ಆದರೆ 1 ತಿಂಗಳು 1.5 ತಿಂಗಳಾಗಿ ಅರೇಂಜ್ ಮಾಡ್ಬೇಕು ಎಲ್ಲನೂ ನೀನು. ಯಾಕಂದರೆ ನನಗೆ ಬೇಕು ಕಾಸು ಬೇಕಿತ್ತು. ನನ್ನ ವಾರಗಿತ್ತಿ ನನಗೆ ಕೊಡಬೇಕಿತ್ತು ಕಾಸು, ಅರ್ಜೆಂಟ್ ಇತ್ತು. ಅದಕ್ಕೆ ನನಗೆ ಬೇಕು ಕಾಸು. ಇನ್ನೊಂದು 1-1.5 ತಿಂಗಳಾಗಿ ಆಯ್ತದ. ಆಯ್ತದೆ ಆಂಟಿ, ನಂದು ಹೊಸಿ ದುಡ್ಡು ಬರಬೇಕು. ನಮ್ಮ ಮಾವನು ಚೀಟಿ ಎತ್ತೀನಿ, 1.5 ಲಕ್ಷ ಚೀಟಿ ಅಂತ ಹೇಳೈತೆ. ಅದೊಂದು 1.5 ಲಕ್ಷ, ನನ್ನ ಹತ್ರ ಒಂದು 2 ಲಕ್ಷ ಐತೆ. ಅದೊಂದು ಎಲ್ಲ ಒಂದು 3.5 ಲಕ್ಷ. ನಮ್ಮ ಅಮ್ಮಂದು 50 ಕೊಡ್ತಿತ್ತು, ಒಂದು 4 ಲಕ್ಷ ಎಲ್ಲ ಹೊಂದಿಸ್ತೀನಿ. ಹೆಂಗನ ಮಾಡೋ 4-5 ಲಕ್ಷ, ಇನ್ನೊಂದು 5 ಲಕ್ಷಕ್ಕೆ ಲೋನ್ ಹಾಕ್ಸ್ಕೊಬಿಟ್ಟು ಹೆಂಗೋ ನಾನೇನೇ ತಿಂಗಳ ಕಟ್ಕೊಂಡು ಹೋಯ್ತೀನಿ ಅಷ್ಟೇ ಬ್ಯಾಂಕಾಗೆ. ಸರಿ ಕಣಮ್ಮಿ, ಹಂಗಾದ್ರೆ ಸರಿ, ನನಗೇನು ತೊಂದರೆ ಇಲ್ಲ. ಆದರೆ 1.5 ತಿಂಗಳ ಎಲ್ಲ ಮುಗ್ದೋಗ್ಬಿಡ್ಬೇಕು, ರಿಜಿಸ್ಟ್ರೇಷನ್ ಎಲ್ಲ ಇಕ್ಕತ್ತೀವಿ, ಸರಿನಾ? ಅರ್ಜೆಂಟ್ ಕಾಸು ಬೇಕಿತ್ತು ಅಷ್ಟೇ, ಏನು ಅನ್ಕೊಳಕ್ಕೆ ಹೋಗ್ಬೇಡ. ಇಲ್ಲ ಆಂಟಿ, ಇಲ್ಲ ನಾನೇನು ಅನ್ಕೊಳ್ಳಲ್ಲ. ಆದಷ್ಟು ಬೇಗನೇ ನಾನು ತಗೋತೀನಿ. ಇಲ್ಲಾಂದರೆ ಬೇರೆ ಯಾರನ್ನ ಗೊತ್ತಾಗ್ಬಿಟ್ರೆ ಬೇರೆ ಕಾಸಿರೋರು ಬಂದು ಪಟ್ ಅಂತ ಎತ್ಕೊಬಿಡ್ತಾರೆ. ಆಮೇಲೆ ನನಗೂ ಒಂಥರ ಆಯ್ತದೆ, ನನಗೂ ಬೇಕಲ್ವಾ. ಸರಿ ಪದಿ, ಇನ್ನೇನೆಲ್ಲ ಹೇಳಿದೆಯಲ್ಲ, ಇನ್ನೇನು ನನ್ನ ವಾರಗಿತ್ತಿ ತಗೋ ಮಾತಾಡಿದ್ದಾಯ್ತು ಎಲ್ಲನೂ ಆಯ್ತು. ನಾನು ಮಂತಕ್ಕೆ ಹೋಯ್ತೀನಿ. ಎಲ್ಲ ಮುಗಿದ್ಮೇಲೆ ಹುಡುಗಿ ಎಲ್ಲ ಇದು ಮಾಡಿದ್ಮೇಲೆ ಅಡ್ವಾನ್ಸ್ ರಿಜಿಸ್ಟ್ರೇಷನ್ ಎಲ್ಲ ಬೇಕಾರೆ ಬಾ, ನೀನು ಮುಂದೆ ನಿಂತ್ಕೊಂಡು ನೀನೇ ಮಾಡ್ತೀವಂತೆ. ಸರಿ ಕಣ, ಆಯ್ತೆ ಪರಿ, ಆಯ್ತು ಹೇಳು. ಸರಿ ಕಣಮ್ಮಿ, ಆಯ್ತು. ನನಗೂ ಮಂತ ಕೆಲಸ ಐತೆ, ಬರ್ತೀನಿ. ಇದೇನು ನೀ ಸೈಟ್ ಒಂದ್ಕಿತ ನೋಡ್ಕೊಬಿಡು, ನೀನು ಏನೇನು ಬೇಕೋ ಎಲ್ಲ ನೋಡ್ಕ. ಇನ್ನೂ ಒಂದ್ಕಿತ ಬೇಕಾದ್ರೆ ಯೋಚನೆ ಮಾಡಿಬಿಟ್ಟೆ ಹೇಳು, ನನಗೇನು ತೊಂದರೆ ಇಲ್ಲ. ಹೊರಡ್ತೀನಿ ನಾನು.
ಸರಿ ಆಂಟಿ. ನೋಡಮ್ಮಿ ಇಂಥ ಬೆಲೆಗೆ ಇಂಥ ಸೈಟ್ ಸಿಗಕ್ಕಿಲ್ಲ. ನಿಂಗೆ ಎಡಗಡೆನೂ ರೋಡ್ ಸಿಗ್ತದೆ, ಮುಂದೆಗಡೆ ಎಲ್ಲ ರೋಡ್ ಸಿಗ್ತದೆ. ನಿನಗೆ ಕಾರ್ನರ್ ಸೈಟ್ ಅಂತಾರಲ್ಲ ಅಂಥ ಸೈಟ್ ಏನೇ ಸಿಕ್ದಂಗೆ ಆಯ್ತದೆ. ನೋಡಿ ಈಗ ಹೆಂಗೋ ಕಡಿಮೆನೇ ಕಾಸಲ್ವ ತಗೊಬಿಡು. ಇಲ್ಲ ಅಂದರೆ ತಿರ್ಗಿ ಆಮೇಕಿಂತ ಇನ್ನೂ ಓದ್ತಾ ಸ್ಯಾನೆ ಆಯ್ತದೆ. ರೇಟ್ ಏನು ಕಡಿಮೆ ಆಗಕ್ಕಿಲ್ಲ. ಬ್ಯಾಂಕಿಂಗಾಗ ಲೋನ್ಗೆ ಹಾಕಿಸ್ಕೊಬೇಕಾದ್ರೆ ನಾನು 1 ಲಕ್ಷ ಬೇಕು ಅಂದರೆ ಅರೇಂಜ್ ಮಾಡ್ಬಿಟ್ಟು ಕೊಡ್ತೀನಿ. ನಿಂತಾಗ ಒಸಿ ಐತೆ ನಿಮ್ಮ ಮಾಮೂಸಿ ಕೊಡ್ತದೆ ಅಂದಲ್ಲ. ಬೇಕಾದ್ರೆ 5 ಲಕ್ಷ ಡೌನ್ ಪೇಮೆಂಟ್ ಕೊಟ್ಬಿಟ್ಟು ಹೆಂಗೋ ಅತ್ತಾಗೆ ಲೋನ್ಗೆ ಹಾಕಿಸ್ಕೊಬಿಟ್ಟು 5 ಲಕ್ಷಕ್ಕೆ ಕಟ್ಕೊಂಡು ಹೋಗ್ರಿ ಅಷ್ಟೇನೇನೆ. ಸರಿ ಆಂಟಿ, ಹಂಗೆ ಮಾಡ್ತೀನಿ. ಆಂಟಿ ಇಸ್ಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಕೊಂಡ್ನಾಗ ಹೋಗ್ಬಿಡ್ತೀನಿ. ಯಾಕೆ ಬೇಕು ನಿಧಾನಕ್ಕೆ ನಾನೇ ಹೇಳ್ತೀನಿ. ಸರಿ ಕಣವ, ಆಯ್ತು. ಅರೇಂಜ್ ಮಾಡ್ಕೊ ದುಡ್ಡನ್ನ. ಸರಿ ಆಂಟಿ, ಆಯಿತು.